ಅಹಿಂಸಾ ತತ್ವವನ್ನ ಸಾರಿದ ಪುಣ್ಯ ಸ್ಥಳದಲ್ಲಿ ನಿತ್ಯವೂ ಕೂಡ ಹಿಂಸೆ. ಕಠಿಣ ವ್ರತ ಮಾಡುವ ದಿಗಂಬರ ಮುನಿಗಳಿಗೆ ಮಾನಸಿಕ ಹಿಂಸೆ. ಅಹಿಂಸಾ ತತ್ವ ಸಾರಿದಂತಹ ಪುಣ್ಯ ಸ್ಥಳದಲ್ಲಿ ನಿತ್ಯವೂ ಕೂಡ ಹಿಂಸೆ. ಕಠಿಣ ವ್ರತ ಮಾಡುವಂತಹ ದಿಗಂಬರ ಮುನಿಗಳಿಗೆ ಮಾನಸಿಕವಾಗಿ ಹಿಂಸೆ ಕೊಡಲಾಗ್ತಾ ಇದೆ. ಸ್ವತಃ ಅವರೇ ಹೇಳಿರೋದು. ಜೈನ ಕಾಶಿ ಶ್ರವಣ ಬೆಳಗೊಳದಲ್ಲಿ ಇದೆಂತಹ ನರಕ ಯಾತನೆ, ಎಲ್ಲೆಂದರಲ್ಲಿ ಪ್ರಾಣಿವಧೆ, ಎಷ್ಟೇ ದೂರು ಕೊಟ್ಟರೂ ಕೂಡ ನೋ ಯೂಸ್. ಶ್ರವಣ ಬೆಳಗೊಳ ಪ್ರವೇಶ ದ್ವಾರದಲ್ಲೂ ಕೂಡ ಮಾಂಸದ ಅಂಗಡಿಗಳು. ಪವಿತ್ರ ಕ್ಷೇತ್ರದಲ್ಲಿ ಮುಜುಗರ ವಾತಾವರಣವನ್ನ ಉಂಟು ಮಾಡಲಾಗ್ತಾ ಇದೆ. ಬಾಹುಬಲಿ ದರ್ಶನಕ್ಕೂ ಮುನ್ನ ಮಾಂಸದ ದರ್ಶನ ಆಗ್ತಾ ಇದೆ. ಈ ಬಗ್ಗೆ ಸಾಕಷ್ಟು ಬಾರಿ ದೂರು ಕೊಟ್ಟರೂ ಕೂಡ ಯಾವುದೇ ರೀತಿಯ ಕ್ರಮ ಆಗಿಲ್ಲ. ಮಾಂಸದ ಅಂಗಡಿಗಳ ವಿರುದ್ಧ ಸ್ವಾಮೀಜಿಯೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಕಣ್ಣೀರಿಟ್ಟಿದ್ದಾರೆ. ಅಭಿನವ ಚಾರುಕೀರ್ತಿ ಮಹಾಸ್ವಾಮೀಜಿ ಕೇಂದ್ರ ಸರ್ಕಾರಕ್ಕೂ ಕೂಡ ಮನವಿ ಮಾಡಿದ್ದಾರೆ. ಚಾರುಕೀರ್ತಿ ಶ್ರೀಗಳು ಕ್ರಮ ವಹಿಸಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಾಗಿ ಸ್ವಾಮೀಜಿಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾಗಾಯನಹಳ್ಳಿಯಿಂದ ಬರ್ತೀರಾ, ಅಲ್ಲಿ ಒಂದು 10-15 ಅಂಗಡಿಗಳಲ್ಲಿ ಕುರಿಗಳನ್ನ ನೇತಾಕಿಟ್ಟಿದ್ದಾರೆ. ಈಚೆ ದೇವೇಗೌಡ ಸರ್ಕಲ್ ಮೈಸೂರಿಂದ ಬರ್ತೀರಾ, ನಾಗಮಂಗಲದಿಂದ ಬರ್ತೀರಾ, ಅಲ್ಲಿ ಕುರಿಗಳಂತ ಲಾಟ್ ನೇತಾಕಿಟ್ಟಿರ್ತಾರೆ. ಹೌದಾ? ಇಂತಹ ಒಂದು ಪುಣ್ಯ ಕ್ಷೇತ್ರಕ್ಕೆ ಯಾಕಾಗಿ ಬರ್ತಾರೆ? ಕುರಿ ತಿನ್ನಕ್ಕೆ ಬರ್ತಾರ? ಕ್ಷೇತ್ರಕ್ಕೆ ಬರೋದು ಯಾಕಾಗಿ? ದರ್ಶನ ಮಾಡೋದು, ಬಾಹುಬಲಿ ಸ್ವಾಮಿ ದರ್ಶನ. ಹಾಗೆ ನಾವು ಈ ಕರ್ನಾಟಕದ ಬೇರೆ ಯಾವ್ದಾದ್ರು ನಾವು ತೀರ್ಥ ಕ್ಷೇತ್ರಗಳು ಅಥವಾ ಹಿಂದೂ ಧರ್ಮದ ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋದ್ರೆ ನಮ್ಗೆ ಸಿಗತ್ತಾ? ಆತರ ದೇವಸ್ಥಾನದ ಎದುರಿಗೆ ಯಾರು ಕುರಿ ಹಾಕ್ತಾರ? ಅದ್ರ ಶ್ರವಣ ಬೆಳಗೊಳದಲ್ಲಿ ಯಾಕೆ? ಅಹಿಂಸೆಯನ್ನು ಸಾರಿದಂತ ಬಾಹುಬಲಿ ಅವರ ಕ್ಷೇತ್ರದಲ್ಲೇ ಒಂದು ಹೆಚ್ಚು ಪ್ರಾಚೀನಲ್ಲಿ ಸರ್ಕಲ್ 4 ಕುರಿ ಕೋಳಿಗಳು ನೇತಾಕಿರ್ತಾರೆ. ಅದೇ ಪ್ರಾಚೀನಲ್ಲಿ ಸರ್ಕಲ್ 4 ಕುರಿ ಕೋಳಿಗಳು ನೇತಾಕಿರ್ತಾರೆ. ಅದೇ ರೀತಿಯಾಗಿ ನಾಗಾಯನಹಳ್ಳಿಯಿಂದ ಬರ್ತೀರಾ, ಅಲ್ಲಿ ಒಂದು 10-15 ಅಂಗಡಿಗಳಲ್ಲಿ ಕುರಿಗಳನ್ನ ನೇತಾಕಿಟ್ಟಿದ್ದಾರೆ. ಈಚೆ ದೇವೇಗೌಡ ಸರ್ಕಲ್ ಮೈಸೂರಿಂದ ಬರ್ತೀರಾ, ನಾಗಮಂಗಲದಿಂದ ಬರ್ತೀರಾ, ಅಲ್ಲಿ ಕುರಿಗಳಂತ ಲಾಟ್ ನೇತಾಕಿಟ್ಟಿರ್ತಾರೆ. ಹೌದಾ? ಇಂತಹ ಒಂದು ಪುಣ್ಯ ಕ್ಷೇತ್ರಕ್ಕೆ ಯಾಕಾಗಿ ಬರ್ತಾರೆ? ಕುರಿ ತಿನ್ನಕ್ಕೆ ಬರ್ತಾರ? ಕ್ಷೇತ್ರಕ್ಕೆ ಬರೋದು ಯಾಕಾಗಿ? ದರ್ಶನ ಮಾಡೋದು, ಬಾಹುಬಲಿ ಸ್ವಾಮಿ ದರ್ಶನ. ಹಾಗೆ ನಾವು ಈ ಕರ್ನಾಟಕದ ಬೇರೆ ಯಾವ್ದಾದ್ರು ನಾವು ತೀರ್ಥ ಕ್ಷೇತ್ರಗಳು ಅಥವಾ ಹಿಂದೂ ಧರ್ಮದ ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋದ್ರೆ ನಮ್ಗೆ ಸಿಗತ್ತಾ? ಆತರ ದೇವಸ್ಥಾನದ ಎದುರಿಗೆ ಯಾರು ಕುರಿ ಹಾಕ್ತಾರ? ಅದ್ರ ಶ್ರವಣ ಬೆಳಗೊಳದಲ್ಲಿ ಯಾಕೆ? ಅಹಿಂಸೆಯನ್ನು ಸಾರಿದಂತ ಬಾಹುಬಲಿ ಅವರ ಕ್ಷೇತ್ರದಲ್ಲೇ ಒಂದು ಹೆಜ್ಜೆ 10 ಹೆಜ್ಜೆ ಇಟ್ಟರೆ ನಮ್ಗೆ ಒಂದೊಂದು ಕೋಳಿಯಲ್ಲಿ ಕುರಿಯಲ್ಲಿ ಸಿಗ್ತದೆ. ಆದ್ರೆ ಎಲ್ಲವೂ ಕೂಡ ಒಂದೊಂದು ವ್ಯವಸ್ಥೆ ಅಂತ ಇರ್ತದೆ. ಆ ವ್ಯವಸ್ಥೆನ ಮಾಡಿದರೆ ಅಲ್ಲಿ ಯಾಕೆ ಹೋಗ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಹಾಗೆ ನಾವು ಇದನ್ನ DC ಅವರ ಹತ್ರ ಕೂಡ ಚರ್ಚೆ ಮಾಡಾಯ್ತು. ಅವರುಗಳು ಕೂಡ ಎಲ್ಲ ಮಾಂಸದ ಅಂಗಡಿಯವರಿಗೆ ನೋಟಿಸ್ ಕೊಟ್ಟಿದ್ದಾರೆ. 1 ತಿಂಗಳೊಳಗೆ ಎಲ್ಲ ಮಾಂಸದ ಅಂಗಡಿ ಖಾಲಿ ಮಾಡಬೇಕು. 1 ತಿಂಗಳೊಳಗೆ ಈಗ 4 ತಿಂಗಳಾದರೂ ಯಾರು ಅಂಗಡಿಗಳನ್ನು ಇದು ಮಾಡಿಲ್ಲ. ಹಾಗೆ ಶಾಸಕರು ಕೂಡ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ಅಂದ್ರೆ ಯಾರು ಕೂಡ ಇಲ್ಲಿನ ಗ್ರಾಮಸ್ಥರಾಗ್ಲಿ ಅಥವಾ ಅಂಗಡಿಯವರಾಗ್ಲಿ ಯಾರು ಅದಕ್ಕೆ ಇದು ಮಾಡ್ತಿಲ್ಲ. ಹಾಗಾಗಿ ನೀವೆಲ್ಲ ಕೂಡ ಅದಕ್ಕೆ ಸ್ವಲ್ಪ ಇದು ಮಾಡಿ ಕ್ಷೇತ್ರವನ್ನು ಸ್ವಲ್ಪ ಪವಿತ್ರಗೊಳಿಸ್ಕೊಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಹಾಗೆ ಅವರಿಗೆಲ್ಲ ವ್ಯವಸ್ಥೆಗಳು ಕೊಟ್ಟಿದ್ದಾರೆ. ಆ ವ್ಯವಸ್ಥೆಗಳನ್ನ ಅವರು ಉಪಯೋಗಿಸ್ಕೊಂಡು ಮಾಡಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಪ್ರಾಚೀನಲ್ಲಿ ಸರ್ಕಲ್ 4 ಕುರಿ ಕೋಳಿಗಳು ನೇತಾಕಿರ್ತಾರೆ. ಅದೇ ರೀತಿಯಾಗಿ ನಾಗಾಯನಹಳ್ಳಿಯಿಂದ ಬರ್ತೀರಾ, ಅಲ್ಲಿ ಒಂದು 10-15 ಅಂಗಡಿಗಳಲ್ಲಿ ಕುರಿಗಳನ್ನ ನೇತಾಕಿಟ್ಟಿದ್ದಾರೆ. ಈಚೆ ದೇವೇಗೌಡ ಸರ್ಕಲ್ ಮೈಸೂರಿಂದ ಬರ್ತೀರಾ, ನಾಗಮಂಗಲದಿಂದ ಬರ್ತೀರಾ, ಅಲ್ಲಿ ಕುರಿಗಳಂತ ಲಾಟ್ ನೇತಾಕಿಟ್ಟಿರ್ತಾರೆ. ಹೌದಾ? ಇಂತಹ ಒಂದು ಪುಣ್ಯ ಕ್ಷೇತ್ರಕ್ಕೆ ಯಾಕಾಗಿ ಬರ್ತಾರೆ? ಕುರಿ ತಿನ್ನಕ್ಕೆ ಬರ್ತಾರ? ಕ್ಷೇತ್ರಕ್ಕೆ ಬರೋದು ಯಾಕಾಗಿ? ದರ್ಶನ ಮಾಡೋದು. ನೋಡಿ, ಸ್ವಾಮೀಜಿಗಳು ಒಂದು ರೀತಿಯಲ್ಲಿ ಬಹಳ ಬೇಸರ ವ್ಯಕ್ತಪಡಿಸ್ಕೊಂಡು ಮಾತಾಡ್ತಿದ್ದಾರೆ. ಅಹಿಂಸಾ ತತ್ವವನ್ನು ಪಾಲನೆ ಮಾಡಿರೋದು ಬಾಹುಬಲಿ ಅವರು. ಅಂತಹ ಪುಣ್ಯಕ್ಷೇತ್ರ ಶ್ರವಣ ಬೆಳಗೊಳ, ದಿನನಿತ್ಯ ಸಾವಿರಾರು ಜನ ಪ್ರವಾಸಿಗರು ಬರ್ತಾರೆ. ಅಂತಹ ಪುಣ್ಯಕ್ಷೇತ್ರದ ಸ್ಥಳದಲ್ಲೇ ಈ ರೀತಿ ಮಾಂಸ ಮಾರಾಟ ಮಾಡಲಾಗ್ತಾ ಇದೆ. ಮೊದಲು ಆ ಮಾಂಸ ಮಾರಾಟದ ದರ್ಶನ ಮಾಡಿಕೊಂಡು ಬಾಹುಬಲಿ ದರ್ಶನ ಮಾಡೋದಕ್ಕೆ ಬರ್ತಾರೆ. ಎಂತಹ ವಿಪರ್ಯಾಸ ಇದು ಅಂತ ಹೇಳಿ ಬೇಸರ ವ್ಯಕ್ತಪಡಿಸಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ. ಚಾರುಕೀರ್ತಿ ಶ್ರೀಗಳು ಬಹಳ ಭಾವುಕರಾಗಿ ಮಾತನಾಡ್ತಿದ್ದಾರೆ. ಈ ಬಗ್ಗೆ ಸಾಕಷ್ಟು ದಿನಗಳಿಂದ ನಾನು ಮಾತನಾಡ್ತಾ ಇದ್ದೀನಿ, ನೋಟಿಸ್ ಕೂಡ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು 4 ತಿಂಗಳಾದರೂ ಕೂಡ ತೆರವು ಮಾಡುವಂತಹ ಕೆಲಸ ಆಗಿಲ್ಲ ಅಂತ ಹೇಳಿ, ಅಂದರೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೆ ಬಂದಿದೆ, ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟರೂ ಕೂಡ ಯಾಕೆ ತೆರವು ಮಾಡೋದಕ್ಕಾಗ್ತಾ ಇಲ್ಲ ಮಾಂಸದ ಅಂಗಡಿಗಳನ್ನು ಅಂತ ಹೇಳಿ ಸಚಿನ್. ಪೂರ್ಣಿಮಾ, ಏನು ಹಾಸನ ಜಿಲ್ಲೆಯ ಶ್ರವಣ ಬೆಳಗೊಳದಲ್ಲಿ ಈಗ ಈ ಒಂದು ದೊಡ್ಡ ಆರೋಪ ಕೇಳಿ ಬರ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಇಡೀ ದೇಶಕ್ಕೆ ಅಹಿಂಸೆಯನ್ನ ಸಾರಿದಂತ ಕ್ಷೇತ್ರ ಅಂದ್ರೆ
ಹಿಂಸಾ ಮಾರ್ಗ ಸಾರಿದಂತ ಕ್ಷೇತ್ರ ಅದು ಬಾಹುಬಲಿ ಕ್ಷೇತ್ರ. ಇಲ್ಲಿ ಈಗ ಒಂದ್ ರೀತಿ ನರಕ ಯಾತನೆ ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬಿಟ್ಟು ಚಾರುಕೀರ್ತಿ ಶ್ರೀಗಳು ತಮ್ಮ ಏನು ನೋವನ್ನ ಹೊರ ಹಾಕಿರ್ತಕ್ಕಂಥದ್ದು. ಪ್ರಮುಖವಾಗಿ ಪ್ರತಿನಿತ್ಯ ಕೂಡ ಸಾವಿರಾರು ಪ್ರವಾಸಿಗರು ಬರ್ತಾರೆ, ಯಾತ್ರಾರ್ಥಿಗಳು ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಏನು ವೆಲ್ಕಮ್ ಬೋರ್ಡ್ ಏನಿದೆ, ಶ್ರವಣಬೆಳಗೊಳದ ಒಂದು ವೆಲ್ಕಮ್ ಬೋರ್ಡ್ ನಲ್ಲೇ ಮಾಂಸದ ಅಂಗಡಿಗಳು ಸಾಕಷ್ಟು ತೆರೆದಿರ್ತವೆ. ಹೀಗಾಗಿ ಹಲವು ಬಾರಿ ನಾವು ಮನವಿನ ಕೂಡ ಮಾಡಿದ್ವಿ, ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ವಿ, ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ವಿ, ಅದೇ ರೀತಿ ಶಾಸಕರಿಗೂ ಕೂಡ ಮನವಿನ ಮಾಡಿದ್ವಿ. ಆದ್ರೂ ಕೂಡ ಯಾರಿಗೆ ಮನವಿ ಕೊಟ್ಟರು ಕೂಡ ಈ ಒಂದು ಮಾಂಸದ ಅಂಗಡಿ ವ್ಯಾಪಾರಸ್ಥರು ಯಾವುದೇ ರೀತಿಯಾದ ಏನು ನಮ್ಮ ಮನವಿಗೆ ಕಿಮ್ಮತ್ತು ಕೊಡದಲೆ ತಮ್ಮ ಪಡೆಗೆ ವ್ಯಾಪಾರ ನಡೆಸಿದ್ರೆ ಅವರು ವ್ಯಾಪಾರ ಮಾಡೋದಕ್ಕೆ ನಮ್ದು ವಿರೋಧ ಇಲ್ಲ. ಆದ್ರೆ ಏನು ಆ ಒಂದು ವೆಲ್ಕಮ್ ಬೋರ್ಡ್ ಏನಿದೆ, ಆ ದೇವಸ್ಥಾನದ ಸುತ್ತಮುತ್ತ ಯಾವುದೇ ತರಹದ ಮಾಂಸದ ಅಂಗಡಿ ಇರಬಾರ್ದು. ಅಲ್ಲಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಜಾಗ ಇದೆ, ಅಲ್ಲಿ ಅವರು ಅಂಗಡಿಗಳನ್ನ ತೆರೆದುಕೊಳ್ಳಿ, ಆದ್ರೆ ನಮ್ದು ಯಾವುದೇ ರೀತಿ ಅಭ್ಯಂತರ ಇಲ್ಲ. ಆದ್ರೆ ಶ್ರವಣಬೆಳಗೊಳಕ್ಕೆ ಬರ್ತಕ್ಕಂತಹ ಏನು ಭಕ್ತಾದಿಗಳಿದ್ದಾರೆ, ದಿಗಂಬರರು ಇರ್ತಾರೆ, ಅವರು ಬಂದಂತ ಸಂದರ್ಭದಲ್ಲಿ ಈ ರೀತಿ ಏನು ಮಾಂಸವನ್ನ ನೋಡಿದಂತ ಇಡೀ ದಿನ ಉಪವಾಸನ ಮಾಡ್ಬೇಕಾಗತ್ತೆ. ಅಂದ್ರೆ ಏನು ಬಂದಂತಹ ಮುನಿಗಳೇನಿದ್ದಾರೆ, ದಿಗಂಬರ ಮುನಿಗಳು ನಮಗೆ ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಸತ್ಕರಿಸೋದಕ್ಕೂ ಕೂಡ ಆಗೋದಿಲ್ಲ. ಯಾಕೆಂತಂದ್ರೆ ದಿಗಂಬರ ಮುನಿಗಳು ಬಂದಂತ ಸಂದರ್ಭದಲ್ಲಿ ಏನು ಅವರು ಮಾಂಸವನ್ನ ನೋಡ್ತಾರೆ. ಹೀಗಾಗಿ ಮಾಂಸ ನೋಡಿದಂತ ಸಂದರ್ಭದಲ್ಲಿ ಇಡೀ ದಿನ ಉಪವಾಸ ಇರ್ಬೇಕಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅವರು ನಾವು ಅವರಿಗೆ ಊಟೋಪಚಾರ ಮಾಡಿಸೋದಕ್ಕೂ ಕೂಡ ಆಗೋದಿಲ್ಲ. ಇಂತಹ ಪರಿಸ್ಥಿತಿ ಬಂದಿದೆ. ಹೀಗಾಗಿ ತತ್ಕ್ಷಣ ಏನು ಈಗ ನಾಳೆಯಿಂದ ಏನೋ ಅದು 108 ಒಂದು ಜಾತ್ರಾ ಮಹೋತ್ಸವ ಇದೆ. ಹಾಗಾಗಿ ಆದಷ್ಟು ಬೇಗ ಅಲ್ಲಿಂದ ಮಾಂಸದ ಅಂಗಡಿಗಳನ್ನ ತೆರವು ಮಾಡಬೇಕು, ನಮ್ಗೆ ಎಲ್ಲಾ ರೀತಿಯಾದ ಅನುಕೂಲನ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೂಡ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.